ಸೊ ಒಂದಿಷ್ಟು ಡಿಸಿಷನ್ ಆಗಿದೆ ಅನ್ನುವಂತಹದ್ದು ಏನು ಸರ್? ನೋಡಮ್ಮ, ಹಿಂದೆ ಏನು ಯೂನಿವರ್ಸಿಟಿಗಳ ಬಗ್ಗೆ ಒಂದು ಕಾನೂನು ಮಾಡಿದ್ರು, ಜಮೀನಿಲ್ಲ, ಹೋಗೋರಿಲ್ಲ, ಎಲ್ಲರೂ ಕೂಡ ಮಂಡ್ಯ, ಚಾಮರಾಜನಗರ, ಬೇರೆ ಬೇರೆ ಕಡೆಯಿಂದ ನಮ್ಗೆಲ್ಲ ಮೈಸೂರು ಯೂನಿವರ್ಸಿಟಿ ಬೇಕು ಅಂತ ವಿದ್ಯಾರ್ಥಿಗಳಿಂದ ಆಗಿ ಡ್ರಾಪ್ಔಟ್ ಆಗಿತ್ತು. ಎಲ್ಲ ಅಡ್ಮಿಷನ್ಸ್ ಎಲ್ಲ ಡ್ರಾಪ್ಔಟ್ ಆಗಿ ಮೈಸೂರಿಗೆ ಹೋಗಿ ಶಿಫ್ಟ್ ಆಗ್ತದೆ. ಇದನ್ನ ಇಂಟರ್ನಲ್ ಒಂದು ರಿಪೋರ್ಟ್ ಕೂಡ ಅವ್ರು ಮಾಡಿದ್ರು. ಅದನ್ನ ಮುಖ್ಯಮಂತ್ರಿಗಳು ನನ್ನ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಮಾಡಿದ್ರು. ಅದನ್ನೆಲ್ಲ ಡೀಪರ್ ನಾವು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿ ಕೆಲವು ಸಜೆಷನ್ಸ್ ಎಲ್ಲ ಬಂದಿದೆ. ಸೊ ಅದನ್ನ ನಾವು ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡ್ತೀವಿ. ಚೀಫ್ ಮಿನಿಸ್ಟರ್ಗೆ ಬ್ರೀಫ್ ಮಾಡಬೇಕು. ಇನ್ನು ಬ್ರೀಫ್ ಮಾಡಕ್ ಆಗಿಲ್ಲ. ಅದಾದ್ಮೇಲೆ ಕ್ಯಾಬಿನೆಟ್ ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಾದ್ಮೇಲೆ ಏನಿದೆ ಅನ್ನೋ ವಿಚಾರ ಅವಶ್ಯಕತೆ ಬಿದ್ರೆ ಮುಚ್ಚುವಂತದ್ದು ಆಗಲ್ಲ. ನಿಮ್ಮ ಮಾತಿಗೆಲ್ಲ ನಾನು ಕುಡಿಯಕ್ಕಾಗಲ್ಲ. ನಿಮ್ಮ ಮಾತಿಗೆಲ್ಲ ಬಾಯಿಂದ ಈಚೆ ಪದಗಳು ಬರಕ್ಕಾಗಲ್ಲ. ಬೇರೆಯವ್ರ ತರ ಎಲ್ಲ ನನ್ನ ನೀವು ಟ್ಯಾಕಲ್ ಮಾಡಕ್ ಹೋಗ್ಬಿಡಿ. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಯೂನಿವರ್ಸಿಟಿ, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್, ವಾಟ್ ಬೆಸ್ಟ್ ಇಸ್ ದ ವಿ ಡೋಂಟ್ ಹ್ಯಾವ್ ಎನಿ ಪರ್ಸನಲ್ ಅಜೆಂಡಾ. ನಮ್ಗೆ ಮಕ್ಕಳು ಭವಿಷ್ಯ ಮುಖ್ಯ. ಅರ್ಥ ಆಯ್ತಾ? ಯಾರು ಲೆಕ್ಚರರ್ಸ್ ಯಾರು ಹೋಗಿ ಚಾಮರಾಜನಗರಕ್ಕೆ ಹೋಗಿ ತರಿಲ್ಲ, ಮಂಡ್ಯಕ್ಕೆ ಹೋಗಿ ತರಿಲ್ಲ. ಅವ್ರಿಗೆಲ್ಲ ಪೆನ್ಷನ್ಗಳು ತೊಂದರೆ ಆಗ್ತದೆ, ಸೀನಿಯಾರಿಟಿ ತೊಂದರೆ ಆಗ್ತದೆ. ಅನ್ನೋದೆಲ್ಲ ಕೂಡ ಬೇರೆ ಬೇರೆ ಎಲ್ಲ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ಸಜೆಷನ್ಸ್ ಬಂದಿದೆ. ಮಿನಿಸ್ಟರ್ಸ್ ಎಲ್ಲ ಅವ್ರ ಒಪಿನಿಯನ್ ತಿಳಿಸಿದ್ದಾರೆ. ಆಫೀಸರ್ಸ್ ಅವ್ರ ಒಪಿನಿಯನ್ ತಿಳಿಸಿದ್ದಾರೆ. ಕ್ಯಾಬಿನೆಟ್ ಇಡ್ತೀನಿ. ಆಮೇಲೆ ನಿಮ್ಗೆ ನಮ್ಮ ಲಾ ಮಿನಿಸ್ಟರ್ ಬ್ರೀಫ್ ಮಾಡ್ತೀನಿ.